ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹಿಡನ್ ಟೋಟಲ್ ಮೋಟೋಲಾಕ್ಸ್. ನಾನು ಇವತ್ತು ನಿಮ್ಮ ಹತ್ರ ಡಿಸ್ಕಷನ್ ಮಾಡಕ್ ಬಂದಿರೋ ವಿಚಾರ ಏನಪ್ಪಾ ಅಂದ್ರೆ, ಬೆಂಗಳೂರಲ್ಲಿ ರ್ಯಾಪಿಡೋ ಬ್ಯಾನ್ ಆಗಿದೆಯಾ ಅಥವಾ ಇನ್ನೂ ರನ್ ಆಗ್ತಿದ್ಯಾ? ಬನ್ನಿ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್, ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಬರೀ ಅವರು ಬೈಕ್ನವ್ರನ್ನ ಹಿಡಿದ್ಬಿಟ್ಟು ಆಟೋದವರಾಗ್ಲಿ ಆರ್ ಟಿ ಓದವರಾಗ್ಲಿ ಬೈಕ್ಗಳನ್ನ ಸೀಸ್ ಮಾಡ್ರೆ ರ್ಯಾಪಿಡೋ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ಅದ್ ನಿಮಗೂ ಗೊತ್ತಿರೋ ವಿಚಾರ, ನನಗೂ ಗೊತ್ತಿರೋ ವಿಚಾರ. ಅವರು ಜಸ್ಟ್ ಒಂದು ಇಂಟಿಮೇಷನ್ ಕೊಡ್ದಂಗೆ ಎಷ್ಟೋ ಜನರು ಬೈಕ್ನ ಹಿಡಿದಿದ್ದಾರೆ. ಇವತ್ತು ಅವರು ಕಷ್ಟಪಟ್ಟು ತಗೊಂಡಿದ್ರು ಬೇರೆ ಏನೋ, ಅದು ನನಗೆ ಗೊತ್ತಿಲ್ಲ. ಆದ್ರೆ ಒಬ್ರು ಬೈಕ್ನ ಅವರು ಸೀಸ್ ಮಾಡಿದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ರ್ಯಾಪಿಡೋ ಮಾಡೋರು ಎಲ್ಲರೂ ಕೂಡ ಮಿಡ್ಲ್ ಕ್ಲಾಸ್, ಅವ್ರದ್ದೇ ಆದಂತ ಕಷ್ಟಗಳಿಗೋಸ್ಕರ ರ್ಯಾಪಿಡೋ ಮಾಡ್ತಿರ್ತಾರೆ ಹೊರತು ನಾನು ದುಡಿದ್ಬಿಟ್ಟು ಸಾಹುಕಾರ ಆಗ್ಬೇಕು ಅಥವಾ ನಾನು ಬೆಂಗಳೂರಲ್ಲಿ ಸೈಟ್ ತಗೊಂಡು ಬಿಲ್ಡಿಂಗ್ ಕಟ್ಟಬೇಕು ಅಂತ ಯಾರಿಗೂ ಕೂಡ ಆಸೆ ಇರೋದಿಲ್ಲ. ಆದ್ರೂ ಕೂಡ ಆಟೋದವ್ರು ಮಾತಾಡೋದ್ರಲ್ಲಿ ನ್ಯಾಯ ಇದೆ. ಇದಕ್ಕಿಂತ ಮುಂಚೆ ರ್ಯಾಪಿಡೋ ಐ ಥಿಂಕ್ 2025 ಜೂನ್ 16ನೇ ತಾರೀಕಿಂದ ಸರ್ವಿಸ್ ಇರ್ಲಿಲ್ಲ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ. ಯಾಕಪ್ಪ ಇರ್ಲಿಲ್ಲ ಅಂದ್ರೆ ಇದೇ ಇಶ್ಯೂಗೋಸ್ಕರನೇ ಇರ್ಲಿಲ್ಲ. ಅದು ಕೋರ್ಟ್ ಕೇಸ್ ಆಗಿರೋದ್ರಿಂದ ಏನ್ ಮಾಡಿದ್ರು, ಆ ಫ್ಯೂಚರ್ನೇ ತೆಗೆದಿದ್ರು ರ್ಯಾಪಿಡೋ ಆಪಿಂದ. ಇವಾಗ್ಲೂ ಕೂಡ ಆಟೋದವರೆಲ್ಲ ಸೇರ್ಬಿಟ್ಟು ರ್ಯಾಪಿಡೋ ಕಂಪ್ನಿಯವ್ರಿಗೆ ಹೇಳಿ ಈಗ ಸರ್ವಿಸ್ ತೆಗೀರಿ ಅಂತ. ಅವ್ರ ಸರ್ವಿಸ್ ಇರೋದ್ರಿಂದ ತಾನೇ ಅವ್ರು ರ್ಯಾಪಿಡೋ ಮಾಡ್ತಾ ಇರೋದು. ಬೈಕ್ ಅವ್ರು ಬಂದ್ಬಿಟ್ಟು ಆ ಸರ್ವಿಸ್ನ ರಿಸ್ಯೂಮ್ ಮಾಡ್ಸಕ್ ಹೇಳಿ, ಆಮೇಲೆ ಬೇಕಾದ್ರೆ ಕೋರ್ಟಿಂದ ಅಪ್ರೂವ್ ಬಂದ್ಮೇಲೆ ಅದನ್ನ ಮತ್ತೆ ಓಪನ್ ಮಾಡ್ಬೋದು. ಅಥವಾ ಫ್ಯೂಚರ್ನ ಅವ್ರು ಲೋಡ್ ಔಟ್ ಮಾಡೇ ಮಾಡ್ತಾರೆ ಅಪ್ರೂವ್ ತಗೊಂಡಾದ್ಮೇಲೆ. ಆದ್ರೂ ಕೂಡ ನಾನೊಂದು ಹೇಳಕ್ ಇಷ್ಟಪಡ್ತೀನಿ ನಮ್ಮ ರ್ಯಾಪಿಡೋ ಮಾಡೋರಿಗೆ, ಏನಪ್ಪಾ ಅಂದ್ರೆ ನೀವು ರ್ಯಾಪಿಡೋ ಮಾಡಿ, ನಮ್ ಬೇಡ ಅಂತ ಹೇಳಲ್ಲ. ಓಕೆ, ನಮಗೂ ಅದಂತ ನಾನು ಕೂಡ ರ್ಯಾಪಿಡೋ ಮಾಡ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಾನು 3 ಡೇಸಿಂದ ಬಿಟ್ಟಿದ್ದೀನಿ. ಯಾಕಂದ್ರೆ ನಮ್ಮ ಕೈಯಲ್ಲಿ ಗಾಡಿ ಇದ್ರೆ ಬೇರೆ ಯಾವ ಕೆಲಸ ಬೇಕಾದ್ರೂ ನಾವು ಮಾಡ್ಕೊಂಡು ದುಡ್ಕೊಂಡು ತಿನ್ಬೋದು. ಆದ್ರೆ ಮೈನ್ ನಮ್ಮ ಕೈಯಲ್ಲಿ ಗಾಡಿನೇ ಇಲ್ಲ ಅಂದ್ರೆ ಯಾವ ಕೆಲಸನೂ ಸಿಗಲ್ಲ. ಬಟ್ ಆದ್ರೂ ಕೂಡ ಆಟೋದವ್ರು ಹೇಳೋದ್ರಲ್ಲಿ ಒಂದು ನ್ಯಾಯ ಇದೆ. ಅವರು ಏನಪ್ಪಾ ಅಂದ್ರೆ 3-4 ಲಕ್ಷ ಕೊಟ್ಬಿಟ್ಟು ಆಟೋ ತಗೊಂಡು ಅವರು ಮಂತ್ಲಿ 3 ಮಂತ್ಸ್ಗೆ ಒಂದ್ಸಲ ಅಥವಾ ಇಯರ್ಲಿ ಒಂದ್ಸಲ, ಅದು ನನಗೆ ಗೊತ್ತಿಲ್ಲ ಆಕ್ಚುಲಿ, ಅವರು ಕೂಡ ಅದಕ್ಕೆ ಆರ್ ಟಿ ಒ ಚಾರ್ಜಸ್ನ ಪೇ ಮಾಡ್ತಾರೆ. ಅವ್ರದ್ದು ಕೂಡ ಕಷ್ಟ ನಾವು ಕೂಡ ಅರ್ಥ ಮಾಡ್ಕೊಬೇಕು. ಪಾಪ ಎಷ್ಟೋ ಜನ ನಾನೇ ನೋಡಿದ್ದೀನಿ, ಪೀಕ್ ಅವರಲ್ಲೂ ಕೂಡ ಗಾಡಿನ ಸೈಡ್ಗೆ ಹಾಕೊಂಡ್ಬಿಟ್ಟು ಮಲ್ಕೊಂಡಿರ್ತಾರೆ. ಅವ್ರಿಗೂ ಕೂಡ ಅವ್ರದ್ದೇ ಆದಂತ ಕಮಿಟ್ಮೆಂಟ್ಸ್ ಇರುತ್ತೆ. ಅದನ್ನು ಕೂಡ ನಾವು ಕೂಡ ಯೋಚನೆ ಮಾಡ್ಬೇಕು. ನಾವು ಕೂಡ ಒಬ್ರು ಹೊಟ್ಟೆ ಮೇಲೆ ಹೊಡೆಯಕ್ಕೆ ಯಾವತ್ತೂ ಹೋಗ್ಬಾರ್ದು. ಹಾಗಂತ ನಾನು ಆಟೋದವ್ರೇನು ಸುಮ್ಮನೆ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರು ಕೂಡ ಯೋಚನೆ ಮಾಡಿ. ಎಕ್ಸಾಂಪಲ್, ಇವಾಗ ನೀವು ಒಂದ್ ಏರಿಯಾದಿಂದ ಈ ಏರಿಯಾಗೆ ಇಷ್ಟು ಫೇರ್ ಇದೆ ಅಂದ್ರೆ ಮೀಟರ್ ಹಾಕ್ಬಿಟ್ಟು ಓಡಿಸಿ. ಆ ಮೀಟ್ರಲ್ಲಿ ಏನಾಗುತ್ತೆ, ಆ ಫೇರ್ ತಗೊಳ್ಳಿ. ಅವಾಗ ಜನ ನಿಮ್ಮನ್ನ ನಂಬ್ತಾರೆ. ಅದನ್ನ ಬಿಟ್ಬಿಟ್ಟು ನಿಮಗೆ ಇಷ್ಟ ಬಂದಿದ್ದ ರೇಟ್ನ ನೀವು ಕೇಳಿದ್ರೆ ಜನಗಳಿಗೆ ನಂಬಿಕೆ ಹೋಗುತ್ತೆ. ಇದೇ ರೀಸನ್ಗೋಸ್ಕರನೇ ಜನ ರ್ಯಾಪಿಡೋ ಬುಕ್ ಮಾಡೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕಂದ್ರೆ ಬೈಕ್ ಚೀಪ್ ಅಲ್ಲಿ ಸಿಗುತ್ತೆ ಅವರಿಗೆ. ಎಕ್ಸಾಂಪಲ್, ನೀವು 2 ಕಿಲೋಮೀಟರ್ ಹೋಗೋಕೆ 2ರಿಂದ 3 ಕಿಲೋಮೀಟರ್ ಹೋಗೋಕೆ 100 ರೂಪಾಯಿ ಕೇಳಿದ್ರೆ, ಅದೇ 2ರಿಂದ 3 ಕಿಲೋಮೀಟರ್ ರ್ಯಾಪಿಡೋದಲ್ಲಿ ಬರೀ ಎಷ್ಟು ಸಿಗುತ್ತೆ ಹೇಳಿ? 50ರಿಂದ 40 ರೂಪಾಯಿಗೆ. ಯಾರೇ ಆಗ್ಲಿ ದುಡ್ಡು ಉಳಿಯುತ್ತೆ ಅಂದ್ರೆ ಬುಕ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅದೆಲ್ಲ ಮಿಡಲ್ ಕ್ಲಾಸ್ ಅವ್ರ ಮೆಂಟಾಲಿಟಿ. ಇದೇ ರೀಸನ್ಗೆ ನಾನು ಫೈನಲಿ ಹೇಳೋದು ಒಂದೇನೆ, ಹಾಗೂ ರ್ಯಾಪಿಡೋ ಮಾಡ್ಬೇಕಂದ್ರೆ ಒಂದು ಆಪ್ಷನ್ ಇದೆ ಬೈಕ್ ಅವರು. ಏನಪ್ಪಾ ಅಂದ್ರೆ ಅವ್ರ ಗಾಡಿನ ಎಲ್ಲೋ ಬೋರ್ಡ್ ಮಾಡಿಸ್ಬಿಟ್ಟು ಮಾಡ್ರಿ. ಅವಾಗ ಯಾರು ಕೂಡ ಮಾತಾಡೋದಿಲ್ಲ. ಅವಾಗ ಆಟೋದವರು ಕೂಡ ಮಾತಾಡೋದಿಲ್ಲ, ಆರ್ ಟಿ ಓದವ್ರು ಕೂಡ ಮಾತಾಡೋದಿಲ್ಲ. ಅದಕ್ಕಂತಾನೆ ಲೀಗಲ್ ಆಗಿ ಹೋಗಿ, ಯಾವತ್ತು ವೈಟ್ ಬೋರ್ಡ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಆದ್ರೂ ಕೂಡ ಆಟೋದವ್ರಿಗೆ ನಮ್ಮ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋದಕ್ಕಂದ್ರೆ ಯಾಕೆ ಇಷ್ಟು ದ್ವೇಷ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಯಾಕೆ ಅಂತ ನನಗ್ ಗೊತ್ತಿಲ್ಲ. ಒಂದ್ ಹೇಳಕ್ ನಾನು ಇಷ್ಟಪಡ್ತೀನಿ, ಅಣ್ಣ ನೀವು ಹೇಗೆ ನಿಮ್ ಕಷ್ಟಗಳಿಗೋಸ್ಕರ ನೀವು ರ್ಯಾಪಿಡೋ ಮಾಡ್ತಿದ್ದೀರಲ್ವಾ, ನಮ್ಮ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋರು ಕೂಡ ಅವರು ಕೂಡ ಅವ್ರದ್ದೇ ಆದಂತ ಕಷ್ಟಗಳಿಗೆ ಕಮಿಟ್ಮೆಂಟ್ಸ್ಗಳಿಗೆ ಮಾಡ್ತಾರೆ. ರ್ಯಾಪಿಡೋ ಮಾಡೋರು ಯಾರು ಸಾವುಕಾರ ಅಲ್ಲ ಅಣ್ಣ. ರ್ಯಾಪಿಡೋ ಮಾಡೋರು ಎಲ್ಲ ಬಡವರೇನೆ, ಸರಿನಾ? ಅವ್ರ ಮನೇಲಿ ಕೋಟೆಗಟ್ಲೆ ಆಗ್ತಿದ್ರು ರ್ಯಾಪಿಡೋ ಯಾಕಣ ಮಾಡೋರು ಅವರು, ಸರಿನಾ? ನೀವು ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ರಿ. ಇವತ್ತು ನಾನ್ ನೋಡಿದ ವಿಚಾರ ಏನಪ್ಪಾ ಅಂದ್ರೆ, ಆಟೋದವ್ರಿಗೆ ನಿಂತ್ಕೊಂಡು ಬಿಟ್ಟು ಆರ್ ಟಿ ಓದವ್ರಿಗೆ ಬೈಕ್ ಇಟ್ಕೊಡ್ತಿದ್ದಾರೆ. ಅಷ್ಟಕ್ಕೂ ಆ ರೇಟ್ಸ್ ನಿಮಗೆ ಕೊಟ್ಟವ್ರು ಯಾರು? ಮೊದಲನೇ ಪ್ರಶ್ನೆ. ನೆಕ್ಸ್ಟ್,
ನೀವು ಅವ್ರನ್ನ ಇಟ್ಕೊಡ್ತಕ್ಕಂತ ಅಧಿಕಾರ ನಿಮಗಿಲ್ಲ. ಓಕೆ, ನೀವ್ ಹೇಳಿ, ಈ ತರ ಹೇಳ್ಬೋದಲ್ಲ, ಈ ತರ ಮಾಡ್ಬೇಡಪ್ಪ, ಈ ತರ ವೈಟ್ ಬೋರ್ಡಲ್ ಮಾಡ್ಬೇಡ, ನೀನ್ ಬೇಕಂದ್ರೆ ಕಮರ್ಷಿಯಲ್ ವೆಹಿಕಲ್ ಆಗಿ ಮಾಡಿಸ್ಕೊಂಡ್ಬಿಟ್ಟು ಮಾಡು ಅಂತ ಹೇಳಿ. ಅದನ್ನ ಬಿಟ್ಟು ಅವ್ನ ಬೈಕ್ ಇಟ್ಕೊಟ್ಟು ಸೀಸ್ ಮಾಡೋದ್ರಿಂದ ನಿಮಗೆ ಏನಾನ ಸಿಗುತ್ತೆ? ಅದರಿಂದ ಏನಾದ್ರು ಅಮೌಂಟ್ ಸಿಗುತ್ತಾ? ನಿಮಗೂ ಲಾಸು, ಅವರಿಗೂ ಲಾಸು. ಸೆಂಟ್ರಲ್ ಇರ್ತಕ್ಕಂಥ RTOದವ್ರಿಗೆ ಲಾಭ ಜಾಸ್ತಿ. ಅದೇನೋ ಹೇಳ್ತಾರಲ್ಲ, ಇಬ್ರು ಜಗಳ ಮೂರನೇವ್ರಿಗೆ ಲಾಭ ಅಂತ, ಆ ತರ ಆಗುತ್ತೆ. ನಮ್ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರ್ಬೇಕು. ಸರಿ, ಓಕೆ, ಅದೇ ನೀವು ಲೀಗಲ್ ಆಗಿ ಹೋಗಿ ಎಲ್ಲ ಬೋರ್ಡ್ ಮಾಡಿಸ್ಕೊಂಡ್ಬಿಟ್ಟು ಮಾಡಕ್ ಹೇಳಿ, ಅದು ಓಕೆ, ಅದು ಒಪ್ಕೊಂತೀನಿ. ಅದನ್ನ ಬಿಟ್ಬಿಟ್ಟು ಬೇರೆಯವ್ರು, ಇವಾಗ ಒಬ್ಬನ ಜೀವನ ಬೈಕಲ್ಲೇನೆ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಲ್ಲಾಕಕ್ಕೆ ಯಾವತ್ತೂ ಹೋಗ್ಬಾರ್ದು. ಅವ್ನಿಗೆ ಬುದ್ಧಿವಾದ ಹೇಳಿ, ತಿಳ್ಕೊಂಡ್ಲಿಲ್ಲ ಅವಾಗ ಬೇಕಾದ್ರೆ ಫೈನ್ ಹಾಕ್ಸಿ ನೀವು, ಅದು ಎಲ್ರಿಗೂ ಗೊತ್ತಾಗುತ್ತೆ ಅವಾಗ, ಇಲ್ಲ ಈ ತರ ಮಾಡ್ಬಾರ್ದು ಅಂತ. ಅದನ್ನ ಬಿಟ್ಬಿಟ್ಟು ಸುಮ್ನೆ ಸಡನ್ ಆಗಿ ಇಟ್ಕೊಂಡ್ ಕೊಟ್ರೆ ಹೇಗ್ ಅನ್ಸುತ್ತೆ ಹೇಳಿ? ಪಾಪ ಅವ್ನಿಗೆ ಏನ್ ಕಷ್ಟಗಳು ಇರುತ್ತೋ, ಅವನದೇ ಆದಂತ ಕಮಿಟ್ಮೆಂಟ್ಸ್ ಇರುತ್ತೋ, ಅದನ್ನ ಕೂಡ ಯೋಚನೆ ಮಾಡ್ಬೇಕಲ್ವಾ ನೀವು? ಸುಮ್ನೆ ಒಬ್ರು ಹೊಟ್ಟೆ ಮೇಲೆ ಹೊಡ್ಬಿಟ್ಟು ನಾವು ಬದುಕಕ್ ನೋಡಿರೋ ದೇವ್ರು ಯಾವತ್ತೂ ಕೂಡ ನಮ್ಮನ್ನ ಉದ್ಧಾರ ಮಾಡೋದಿಲ್ಲ. ಅದನ್ನು ಕೂಡ ನಾವು ಯಾವತ್ತೂ ಯೋಚನೆ ಮಾಡ್ಲೇಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು.